ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಇದು ಶನಿವಾರದ ಬೆಳಗ್ಗಿನ ವ್ಲಾಗು. ಬೆಳಗ್ಗೆನೆ ವಾತಾವರಣ ಹೆಂಗಿದೆ ಅಂದರೆ ಫುಲ್ಲು ಮಳೆ ಎಲ್ಲ ಬಂತು. ರಾತ್ರಿ ಎಲ್ಲ ಮಳೆ ಬಂದು ನಿಂತಾಗ ಯಾವ ಥರ ಕೋಲ್ಡ್ ಆಗಿರುತ್ತೆ ವೆದರು, ಆ ಥರ ಇದೆ ಊರಲ್ಲಿ. ಊರ ಕಡೆನೇ ಒಂಥರ ಚಂದ. ಬೆಳಗ್ಗೆ ಎದ್ರೆ ಕೋಳಿ ಎಬ್ಸ್ತವೆ ಎಲ್ಲ ಕೂಗಿ ಕೂಗಿ, ಆಮೇಲೆ ದನಗಳು ಆ ಥರ ಎಲ್ಲ ಸೌಂಡು ಚೆನ್ನಾಗಿರುತ್ತೆ, ಪಕ್ಷಿಗಳ ಸೌಂಡು ಆ ಥರ. ಇದು ಮನೆ ಹಿಂದೆ ಕಬ್ಬು, ಮತ್ತು ಮನೆ ಮುಂದೆನೂ ಸ್ವಲ್ಪ ಬಿಟ್ಟಿದೆ. ಆಮೇಲೆ ಅದ್ರ ಪಕ್ಕ ಇರೋದು ಅದನ್ನು ಬಜೆ ಅಂತಾರೆ. ಈ ಪ್ರೆಗ್ನೆಂಟ್ ಟೈಮಲ್ಲೆಲ್ಲ ಮಕ್ಳುಗಳಿಗೆ ಜೀರ್ಣ ಆಗಿಲ್ಲ ಅಂದ್ರೆಲ್ಲ ಕೊಡ್ತಾರಲ್ಲ ಅದು. ಇದು ಹಿಂದೆಗಡೆ ನೋಡಿ ಯಾವ ಥರ ಇದೆ ಅಂತ, ಫುಲ್ಲು ಗ್ರೀನರಿ. ಏನೇನೆಲ್ಲ ಹಾಕಿದ್ದಾರೆ, ಹಂಗೆ ಸುಮ್ಮನೆ ವಿಡಿಯೋ ಮಾಡ್ತಿದ್ದೆ. ಲಾಸ್ಟ್ ವಿಡಿಯೋದಲ್ಲೆಲ್ಲ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೆ ಈ ಸತಿ ಏನು ಜಾಸ್ತಿ ಏನು ವಿಡಿಯೋ ಮಾಡಲಿಲ್ಲ. ನಮ್ಮ ಅತ್ತೆ ಪಾತ್ರೆ ತೊಳಿತಾ ಇದ್ರು ಬೆಳಗ್ಗೆನೆ. ಇದು ಎಲೆ ಬಳ್ಳಿ ಮತ್ತು ಮೆಣಸು ಎಲ್ಲ ಒಂದೇ ಥರ ಇರುತ್ತೆ ನೋಡೋಕ್ಕೆ. ನಾವು ಸ್ಟಾರ್ಟಿಂಗ್ ಚಿಕ್ಕದ್ರಲ್ಲೆಲ್ಲ ಮೆಣಸು ಬಳ್ಳಿನ ಎಲೆ ಅನ್ಕೋತಾ ಇದ್ವಿ, ಎಷ್ಟೊಂದು ಎಲೆ ಹಾಕಿದಾರಲ್ಲ ಅಂತ. ಹಾಗೆ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ, ನಮ್ಮನೆ ವಾರ. ಸೊ ಎಲ್ಲನೂ ತೆಗೆದುಬಿಟ್ಟು ಪೂಜೆ ಮಾಡೋಣ ಅಂತ ತೊಳೆದ್ಬಿಟ್ಟು ಪೂಜೆ ಮಾಡೋಣ ಅಂತ ಎಲ್ಲ ಮಾಡ್ತಾಯಿದ್ದೆ, ರೆಡಿ ಮಾಡ್ಕೋತಾ ಇದ್ದೆ. ಇನ್ನು ಹೂವು ಎಲ್ಲ ಕುಯ್ಕೊಬಂದು, ಇನ್ನು ತುಳಸಿ ಮತ್ತು ದಾಸವಾಳ, ಮನೆ ಹತ್ರ ಏನೇನು ಹೂವು ಸಿಗುತ್ತೆ ಅದನ್ನೆಲ್ಲ ಕುಯ್ದು ಹಾಗೆಯೇ ಪೂಜೆ ಮಾಡ್ತಾಯಿದ್ದೆ. ಒಂಥರ ನ್ಯಾಚುರಲ್ ಆಗಿ ಅಲ್ಲೇ ಹೂಗಳೆಲ್ಲ ಸಿಗುತ್ತೆ, ಅಲ್ಲೇ ಏನೋ ಒಂಥರ ಚೆನ್ನಾಗಿರುತ್ತೆ. ಅದೇ ನಾವು ಬೆಂಗಳೂರಲ್ಲಾದರೆ ಪ್ರತಿಯೊಂದಕ್ಕೂ ಎಲ್ಲದಕ್ಕೂ ದುಡ್ಡು ಕೊಟ್ಟು ತೊಗೋಬೇಕು. ಒಂದು ಹೂವು ಆಗಲಿ, ಒಂದು ಏನೇ ಒಂದು ಕರ್ಬೇವಿನ ಸೊಪ್ಪೆ ಆಗಲಿ, ಏನೇ ಒಂದು ಬೇಕಿದ್ರು. ಆದರೆ ಊರ ಕಡೆ ಆದರೆ ಅಲ್ಲಲ್ಲಿ ಹಾಕಿರ್ತಾರೆ ಗಿಡಗಳು, ಇಲ್ಲ ಅಟ್ಲೀಸ್ಟ್ ಪಕ್ಕದ ಮನೆಯಲ್ಲಿ ಸ್ವಲ್ಪ ಅಂದರೆ ಅವ್ರ ಗಿಡದಲ್ಲಿ ಹೋಗಿ ಇಸ್ಕೊಂಡ್ರು ಕೊಡ್ತಾರೆ ಕೆಲವರು. ಆ ಥರ ಎಷ್ಟೇ ಏನೇ ಕಷ್ಟಪಟ್ಟರು ಹಳ್ಳಿ ಜೀವನನೇ ಒಂಥರ ಚೆಂದ, ನೆಮ್ಮದಿ ಇರುತ್ತೆ. ಕಷ್ಟಪಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರು ಸಂಜೆ ಬಂದಮೇಲೆ ಮನೆಗೆ ಒಂಥರ ನೆಮ್ಮದಿ. ಆ ಥರ ಇಲ್ಲಿ ಎಷ್ಟೇ ದುಡ್ದು ಬಂದರೂ ಬೆಂಗಳೂರು ಕಡೆ ಅದೇ ಯೋಚನೆ ಇರ್ತದೆ, ಅದೇ ಟೆನ್ಷನ್ ಇರುತ್ತೆ. ಆ ಥರ ನನಗೆ 1-2 ದಿನ ಇದ್ದೆ, ಏನೋ ಒಂಥರ ಎಷ್ಟು ಕಷ್ಟಪಡ್ತಾರಲ್ಲ ಅನ್ನೋ ಯೋಚನೆ ಗೊತ್ತಾಗುತ್ತಿತ್ತು ಆವಾಗ. ನಂಗೆ ನಿಜವಾಗ್ಲೂ ನಮ್ಮ ಅಜ್ಜಿರೆಲ್ಲ ನೆನಪಾಗ್ಬಿಟ್ರು. ಯಾಕೆಂದರೆ ಅವರೆಲ್ಲ ಅವ್ರ ಜೊತೆ ನಾವು ಹೋಗಿದ್ದೀವಿ ವೆಕೇಷನಲ್ಲಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಂಗೆ ವೆಕೇಷನ್ ಟೈಮಲ್ಲೆಲ್ಲ ನಾವು ರಜದಲ್ಲಿ ಹೋದಾಗ್ಲೂ ಅವ್ರ ಜೊತೆಲ್ಲ ಹೋಗಿದ್ದೀವಿ. ನಾನು ನನ್ನ ತಂಗಿ ಇಬ್ಬರು ಹೋಗಿದ್ದೀವಿ. ಪಾಪ ಅವರೇ ಕಷ್ಟಪಡೋರು. ಅವ್ರನ್ನ ನೋಡಿ ನಾವು ಸ್ವಲ್ಪ ಹೆಲ್ಪ್ ಮಾಡೋದು, ಅಂಟ್ವಾಳ ಎಲ್ಲ ಹೆರ್ಕೋದು, ಕಾಫಿ ಬೆಳೆ ಎಲ್ಲ ಹೆರ್ಕೋದು, ಕುಯ್ಯೋದು, ಮೆಣಸಿನ್ಕಾಯಿ ಕುಯ್ಯೋದು, ಜೋಳ ಮುರಿಯೋದು, ಒಂದಷ್ಟು ಕೆಲಸಗಳನ್ನ ನಾವು ಮಾಡಿದ್ದೀವಿ. ಅದೆಲ್ಲ ನೆನಪಾಗ್ಬಿಡ್ತು ನನಗೆ. ಇರಬೇಕಿತ್ತು ಅಜ್ಜಿದಿರು. ತುಂಬ ಮಿಸ್ ಮಾಡ್ಕೋತೀನಿ ನಾನು ಅವ್ರನ್ನೆಲ್ಲ. ಹಾಗೆ ಇವತ್ತು ಪೂಜೆನೂ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫೋಟೋಗೆ ಅಂತ. ನಾನೇ ಕುಯ್ದುಬಿಟ್ಟು ಕಟ್ಟಿರೋವಂಥದ್ದು. ಅಲ್ಲಿ ನಮ್ಮ ಅತ್ತೆಯವರಾದರೆ ಅವ್ರಿಗೆ ಟೈಮ್ ಇರಲ್ಲ ಆ ಥರ ಕುಯ್ದು ಎಲ್ಲ ಕಟ್ಟಿ ಇದು ಮಾಡೋಕ್ಕೆ. ಅವರು ಒಂದೊಂದು ಹೂವು, ಮಾಮೂಲಿ ದಾಸವಾಳ ಇಲ್ಲ ಯಾವ್ದು ರೋಸ್ ಇರುತ್ತೆ ಅದನ್ನೆಲ್ಲ ಇಟ್ಟು ಹಾಗೆ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ. ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ನೆಲ ಎಲ್ಲ ಒರೆಸಿ ಇವಾಗ ಪೂಜೆ ಮಾಡಿದ್ಮೇಲೆ ಏನೋ ಒಂಥರ ನೆಮ್ಮದಿ. ಟಿಫನ್ ಎಲ್ಲ ಮುಗಿಸಿ ಈಗ ಹೊಲದ ಕಡೆ ಹೊರಟ್ವಿ ಮತ್ತೆ. ಇನ್ನೇನು ಫಸ್ಟ್ ದಿನ ಆ ಥರ ಅನಿಸ್ತು, 2ನೇ ದಿನ ಆ ಥರ ಏನು ಅನಿಸಲ್ಲ ಅಂತ ಅಂದ್ಕೊಂಡೆ. ಯಾಕೆಂದರೆ ಸ್ವಲ್ಪ ಬಿಸಿಲು ಬರ್ತಾ ಇತ್ತು ಲೈಟಾಗಿ. ಸೊ ಹಾಗಾಗಿ ಹೊರಟ್ವಿ. ಸ್ನಾನ ಗಿನ್ನೆಲ್ಲ ಮುಗಿಸಿ ಟಿಫನ್ ಎಲ್ಲ ಮುಗಿಸಿ ಹೊರಟ್ವಿ. ಟಿಫನು ದೋಸೆ ಮಾಡಿದರು. ನೆನ್ನೆದೇ ಸಾಂಬಾರು ಮಾಡಿದ್ನಲ್ಲ, ಹೆಸರು ಕಾಳು ಆಲೂಗಡ್ಡೆ ಹಾಕಿ, ಅದೇ ಸಾಂಬಾರಿತ್ತು. ಅದನ್ನೆಲ್ಲ ತಿಂದು ಹೊರಟು. ಗಂಡು ಚೂರ್ನ ಮುಟ್ಟಿದ್ರೆ ಸಾಕು ಸಖತ್ತಾಗಿ ಉರಿತಿದೆ. ಇದು ಅಂತ ಇದು ಬೇರೆ ಚೂರ್ನ, ಅದು ಬೇರೆ ಚೂರ್ನ, ಅದು ಗಂಡು ಚೂರ್ನ ಅಂತ ಇದು ಬೇರೆ ಚೂರ್ನ. ಇದೆಲ್ಲ ಕಡಿಯುತ್ತೆ ತುಂಬ ಇದೆ. ಇನ್ನು ಇವಾಗ ತೋರ್ಸದ್ನಲ್ಲ ಆ ಎಲೆ ಸಖತ್ತು, ಮುಟ್ಟಿದ್ರೆ ತುಂಬಾ ಕಡಿಯುತ್ತೆ. ಇದು ಗಂಡು ಚೂರ್ನ, ಇದು ಹೆಣ್ಣ. ಇದೊಂಥರ ಚೂರ್ನ. ಹಾಗೆ ಮಾತಾಡ್ಕೊಂಡು ಇವಾಗ ಮತ್ತೆ ಕೆಲಸನ ಶುರು ಮಾಡಿದ್ವಿ. ಇದು ಅಣಬೆ, ಆದರೆ ತಿನ್ನೋ ಅಣಬೆ ಅಲ್ಲ, ಅದು ಹುಚ್ಚ ಅಣಬೆ ಅಂತ ಹೇಳ್ತಾರೆ. ತಿನ್ನೋ ಅಂಥದ್ದಲ್ಲ ಅದು. ಆ ಥರ ಅಣಬೆಲೆ ಎಷ್ಟೋ ಥರ ಇರುತ್ತೆ, ವಿಷ ಇರೋವಂಥದ್ದು ಆ ಥರ ಈ ಥರ ಎಲ್ಲ. ಕ್ಲೈಮೇಟ್ ನೋಡ್ತಾ ಇರ್ಬೋದು ಯಾವ ಥರ ಆಗಿದೆ ಅಂತ. ಇಷ್ಟು ಬಿಸಿಲಿರುತ್ತೆ, ತಕ್ಷಣಕ್ಕೆ ರಪ್ಪಂತ ಮಳೆ ಬಂದ್ಬಿಡುತ್ತೆ, ಹಂಗಾಗ್ತಿತ್ತು. ಇನ್ನು ಮೆಣಸಿನ್ಕಾಯಿ ಕುಯ್ದೆಲ್ಲ ಆಯಿತು. ಇಷ್ಟೇ ಇವತ್ತಿನ ವಿಡಿಯೋ, ಚಿಕ್ಕ ವಿಡಿಯೋ. ನೆನ್ನೆಯಿಂದನೂ ಅಷ್ಟೇ, ನಾನು ಜಾಸ್ತಿ ಏನು ವಿಡಿಯೋಸ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಯಾಕಂದರೆ ತುಂಬ ಮಾಡಿದ್ದೀನಿ ಊರಿಗೆ ಹೋದಾಗ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.